ಅಪ್ಪ ಸ್ವಾಮಿ ಅಪ್ಪ ಯಾವನ ಉಲ್ಲಾಸನವನ ಲವ್ ಮಾಡ್ಕೊಂಡಿದ್ದಂತೆ ನಮಗೆ ಗೊತ್ತಿಲ್ಲಕ್ಕ ಸ್ವಾಮಿ. ಅದು ಗೊತ್ತಾಗೋಯ್ತು ನನ್ನ ಅಳಿಯನಿಗೆ. ಈ ನನ್ನ ಮಗ ಮೆಸೇಜ್ ಕಳ್ಸೋಕೆ ಶುರು ಮಾಡಿಬಿಟ್ಟ. ಮಾನ ಮರ್ಯಾದೆಗೆ ಹೋಯ್ತು ಅಂದ್ಬಿಟ್ಟು ನೆನ್ನೆ ಅವನೇ ಪ್ರೀಸಿ ಗಂಡಿಗೆಲ್ಲ ಮದುವೆ ಗಂಡು ಬಿಟ್ಬಿಟ್ಟು ಇವನೇ ಕರ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ದ. ನಮ್ಮ ಹಳ್ಳಿಯವ್ರನ್ನ ಕೇಳ್ಕೊಂಡಂತೆ ಅವು ಅಲ್ಲೋಗಿ ಕಾಲಿಟ್ಕೊಂಡಂತೆ ನಿನ್ನ ಮಗಳನ್ನ ಕರ್ಕೊಂಡೈತಿ ಅಂತ ಅವ್ನಿಗೆ ಅಹಂಕಾರ ಎಷ್ಟು ಮಟ್ಟಿಗಿದ್ದ ನನ್ನ ಮಗನಿಗೆ. ಆಗ ಆ ಸುಳ್ಳ ಮಗನೇ ಅಂದ್ಬಿಟ್ಟು ಒದ್ಬಿಟ್ಟು ಬಂದು ಮಗಳ ಮಚ್ಚಾಕಂದ್ರು ಕಾತಿರ್ಸೋಕ್ಕೆ. ನಾವು ಎಲ್ಲ ಮಚ್ಚಿತ್ತು ಸಮಾಧಾನ ಮಾಡ್ಬೇಕಪ್ಪ. ಇರೋ ಸತ್ಯ ನಾನು ಹೇಳ್ತೀನಿ, ಇನ್ನೇನು ಹೇಳೋದಿಲ್ಲ. ಆಮೇಲೆ ನಾವೆಲ್ಲ ಬೇಡಕ್ಕಪ್ಪ ದುಡ್ಡು ಬೇಡ ಅಂದ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡು ಸಮಾಧಾನ ಆದರು. ನನ್ನ ಮೊಮ್ಮಗಳು ಇದ್ದು ಅವಳು ಸಮಾಧಾನ ಮಾಡಿ ಬೇರೆ ಊರಿಂದ ಬಂದಿತ್ತು ಮದುವೆ. ನಾಳೆ ಚಪ್ರ ಎಲ್ಲನೂ ರೆಡಿ ಮಾಡಿ ಕೊನೆಗೆ ಇವನು ಕದಿಸಿ ಮಾದೇವಣ್ಣವ್ರನಲ್ಲಿ ಮಾತಾಡಿದ್ರು. ನೆನ್ನೆ ಮೆಸೇಜ್ನು ಇದು ಮಾಡಿದ್ರು. ಅದಕ್ಕೆ ಇವನು ಏನು ಮಾಡ್ದ, ತಿರ್ಗಾ ಹುಡುಗನಿಗೆ ಕಳ್ಸೋಕೆ ಶುರು ಮಾಡ್ದ. ಅದು ಇವ್ರಿಗೆ ಗೊತ್ತಾಗೋಯ್ತು. ಇನ್ಮೇಲೆ ನಾನು ಇರಬಾರ್ದು ಅಂದ್ಬಿಟ್ಟು ನಿಚಾಯಿಸ್ಕೊಬಿಟ್ರು. ರಾತ್ರಿ ಏನಾದ್ರು ಮಾಡ್ಕೋಬೇಕು ಅಂತ ಇದ್ದರು. ನಾವೆಲ್ಲ ಸಮಾಧಾನ ಮಾಡಿ ಆ ಹುಡುಗನ್ನೇ ಕರೀತು, ಮದುವೆ ಹುಡುಗನ್ನೇ. ಅವ್ರ ಅಣ್ಣ ಅವ್ರ ಹೊತ್ತಿಗೆ ಎಲ್ಲ ಬಂದು ಅವರು ಏನು ಮಾಡ್ಕೋಬೇಡಿ ಅಂಕಲ್ಲು, ದಯವಿಟ್ಟು ನಾವು ಮಾಡ್ಕೊತೀವಿ, ನಾವೇನು ತಪ್ಪಿದ್ರು ಒಳಗೆ ಹಾಕೋತೀವಿ, ನಾವು ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ, ದಯವಿಟ್ಟು ನೀವೇನು ಮಾಡ್ಕೋಬೇಡಿ ಅಂದ್ಬಿಟ್ಟು ರಾತ್ರಿ 1 ಗಂಟೆ ಇದ್ದು ಸಮಾಧಾನ ಮಾಡಿಬಿಟ್ಟು ಹೋಗ್ಬೇಕಪ್ಪ. ಲಗ್ನ ಕಟ್ಸೋಕ್ಕೆ ಬೆಳಗ್ಗೆ ಬನ್ನಿ ನಿಮ್ಮ ಮಗಳನ್ನೂ ಅಳಿನೂ ಕಳಿಸಿ ಅಂತ ಹೇಳ್ಬಿಟ್ಟು ಅವರು ಇವ್ರ ಮಗ ನನ್ನ ಮೊಮ್ಮಗಳು ಇಬ್ಬರನ್ನೂ ಕಳಿಸ್ದಾಗ ಲಗ್ನ ಪತ್ರ. ಆಗ ಮಾದೇವಣ್ಣವರು ಅಂತ ಅವರೇ ಅಲ್ಲಿ ದೊಡ್ಡವರು ನಮ್ಮ ಮನೆ ತಮ್ಮ, ಅವ್ರನ್ನ ಕರೆಸಿ ನೋಡೋಣ ಹಿಂಗೆ ಮಾಡ್ತಾವನ ಅಂದಕ್ಕೆ ಅವರು ಏನೇ ಶಿವಣ್ಣ ನೀ ಸಾಯಕ್ಕೆ ಇದು ಮಾಡಿದೆಯಲ್ಲ ಅಂದ್ಬಿಟ್ಟು ಆ ಚೀಟಿ ಇರಿದು ಬಿಸಾಕ್ಬಿಟ್ರು, ಹರಿದಾಕ್ಬಿಟ್ರು. ಆಗ ಬಂದಿದ್ರು ಕಪ್ಪ ಸ್ಕೂಟ್ರಿ 1-2 ಜನ ಬಂದು ಬುದ್ಧಿ ಹೇಳ್ಬಿಟ್ಟು ಬಂದರು. ಅವ್ರು ಯಾವಾಗ ಅತ್ತ ಹೋದ್ರು ತಿರ್ಗಾ ಈ ಹುಡುಗಿ ಇವಳ ಕೈಲಿ ಬರೆಸಿ ಏನೋ ನಂಗೆ ಗೊತ್ತಾಗಲ್ಲ ಬರೆಸಿ ಮಡಗ್ಬಿಟ್ಟು ನಾನು ಹಂಗೂ ನೀರಲ್ಲಿ ಉರಿಯಾಕ್ತಿದ್ದೆ. ಇವತ್ತು ನೀರು ಹಾಕ್ಬೇಕಾಗಿತ್ತು, ನೀರು ಕಾಯಿಸ್ತಾಯಿದ್ವಿ. ಆಗ ಬಂದು ಯಾಕವ ಏನು ಮಾಡಬೇಕು ಅಂತ, ಏನು ಇಲ್ಲಕ್ಕವ, ಏನು ಧೈರ್ಯ ತಗೋ ನೀನು, ನಾವೇನು ಮಾಡ್ಕೊಳ್ಳಲ್ಲ. ನನ್ನ ಮಗಳು ಅಲ್ಲಿ ಲಗ್ನ ಕಟ್ಟಿಸ್ಕೊಂಡು ಬರ್ತಾವಳೆ ಕಾರ್ಲಿ. ಇಲ್ಲಿ ಅರುಣನವ್ರು ಬಂದವ್ರೆ ಗೊತ್ತಪ್ಪ, ಅವರು ದೊಡ್ಡವರು, ಅವ್ರು ಬರ್ತಾರೆ. ಅವರು ನಾವು ಎಲ್ಲ ಇಲ್ಲಿ ಮಾತಾಡ್ಕೊಬರ್ತೀವಿ ಅಂದ್ಬಿಟ್ಟು ಹೊಲದ ತಮ್ಮ ನನ್ನ ಬಿಟ್ಬಿಟ್ಟು ಇವರು ಮಗಳನ್ನೂ ಕರ್ಕೊಂಡು ಬಂದರು. ಬಂದಮೇಲೆ ಒಂದು ಚಿಪ್ ಬಾಳೆಹಣ್ಣು ತಗೊಂಡು ನಮ್ಮಳಿಗೆ ಬಂದು ಒಂದು ಚಿಪ್ ಬಾಳೆಹಣ್ಣು ರಸಬಾಳೆಹಣ್ಣು ಬಂದ್ಬಿಟ್ರು. ನಾನು ಹಂಗೂ ಇವಳು ಕೇಳಿದ್ನಲ್ಲ ಎಲ್ಲ ಸೇರ್ತೀನಿ ಅಂದಮೇಲೆ ಹೊಸ್ಮನ್ಗೆ ನಾವು ಇನ್ನೇನು ಮಾತಾಡಲಪ್ಪ, ಮನೆ ತವೇ ಕೂತ್ಕೊಂಡು ಸಂಬಂಧ ಇತ್ತಂತಕ್ಕಪ್ಪ, ನಮ್ಗೆ ಗೊತ್ತಿಲ್ಲ. ಅಪ್ಪ ಇವರು ಟ್ಯಾಕ್ಟ್ರಿ ಕೆಲಸಕ್ಕೆ ಇವನು ಕೆಲಸ ಹೇಳೋರು, ಇವರು ಕೆಲಸ ಹೇಳೋರು, ಫ್ರೆಂಡ್ಶಿಪ್ ಆಗಿದ್ರು ಕಪ್ಪ. ಇದು ಇದಾಗಿರೋದು ನಮ್ಗೆ ಗೊತ್ತಿಲ್ಲ. ತಡೆಯೋಕ್ಕೆ ಮಾಡಿ ನಮ್ಮ ಹಳ್ಳಿನ ಕಾಲನೇ ಹುಲ್ಲೂರಿ ಬಸವನ ದೇವಸ್ಥಾನ ಅಲ್ಲಿ ಕರ್ಕೊಂಡೋಗಿ ಅಣ್ಣ ನಾನು ರಕ್ಷಿತನ ಕರ್ಕೊಂಡು ಹೋಗ್ತೀನಿ, ನಾನು ಕಳಿಸ್ಕೊಡು ಅಂತ ಕಾಲಿಟ್ಕೊಳಕ್ಕೆ ಹೋದಂತೆ. ಈ ನನ್ನ ಮನೇಲಿ ಅನ್ನ ತಿಂದು ಫ್ರೆಂಡ್ಶಿಪ್ ಆಗಿದ್ದು ಈ ಕೆಲಸ ಮಾಡಿದ್ದೆ ಎಲ್ಲ ಅಂದ್ಬಿಟ್ಟು ಇವರು ಗಾಬರಿ ಬಿಟ್ಕೊಂಡು ಈ ಪ್ರೀಸಿನಿ ಅಂತ ಹೇಳಿ ಅಂದ್ಬಿಟ್ಟು ಬೋದ್ಬಿಟ್ಟು ಬಂದ್ಬಿಟ್ಟು ಇವನು ಕಾರ್ ತಗೊಂಡು ರೆಡಿಯಾಗಿದ್ನಂತ ಕರ್ಕೊಂಡು. ಇಷ್ಟ ಇರಲಿಲ್ಲ ಮದುವೆ ಬಲ್ವ ಅಂತಂದು ಈ ಹುಡುಗನ ಇಷ್ಟ, ಇವ್ರ ಜೀವನ ಹಾಳು ಮಾಡಬೇಕು ಅಂತ ಅವ್ನು ಬಂದಿದ್ದ. ನಮ್ಮ ಮೈಸೂರಲ್ಲಿ ಇದ್ದಿದ್ದು ಇವಾಗ ಬಂದಿದ್ದೆ. ನಮ್ಗೆ ಸುದ್ದಿ ಗೊತ್ತಾಗಿ ಮದುವೆ ನಾಳೆ ಚಪ್ರ ಇತ್ತು. ನಾವೆಲ್ಲ ಗೊತ್ತಿಲ್ಲ ಸರ್, ಏನು ಗೊತ್ತಿರಲಿಲ್ಲ. ಮದುವೆ ನಾಳೆ ಚಪ್ರಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ, ಅಷ್ಟರೊಳಗೆ ಹಿಂಗಾಗೋಯ್ತು ಅಷ್ಟೇ. ಇಲ್ಲ, ನಾಳೆ ಹೋಗ್ಬೇಕಾಗಿತ್ತು ಮನೆಯಿಂದ, ನಮ್ಮ ಮೈಸೂರಲ್ಲಿರೋದು, ಅಲ್ಲಿಂದ ಹೋಗ್ಬೇಕಾಗಿತ್ತು. ಅಷ್ಟರೊಳಗೆ ಸುದ್ದಿ ಬಂತು. ನಮಗೆ ಗೊತ್ತಿಲ್ಲ ಏನು ವಿಷಯ, ನಮಗೆ ಗೊತ್ತಿಲ್ಲ.
ಹೆಸರು? ನಾವು ಲಕ್ಷ್ಮೀದೇವಿ ಅಂತ. ಅವ್ರ ತಂಗಿನೇ, ನಮ್ಮ ತಂಗಿ ಅವ್ರು. ನಮ್ಮ ಅಣ್ಣನ ಮಗಳ ಹುಡುಗಿಗೆ ಮದುವೆ ಫಿಕ್ಸ್ ಆಗಿತ್ತು. ಮದುವೆ ಫಿಕ್ಸ್ ಆಗಿ ನಾಳಿದ್ದು ಮದುವೆ ಇತ್ತು. ಮದುವೆ ಇದ್ದಂಥ ಸಂದರ್ಭದಲ್ಲಿ ಉಲ್ಲಾಸ್ ಗೌಡ ಅನ್ನೋಂಥ ವ್ಯಕ್ತಿ ಆ ಹುಡುಗಿಗೆ ಚಿತ್ರ ಹಿಂಸೆ ಕೊಟ್ಟು ಕಿರುಕುಳ ಕೊಟ್ಟು ನಾನೇನು ಮದುವೆ ಆಗಬೇಕಾಗಿತ್ತು, ನೀನು ಹೆಂಗೆ ಬೇರೆಯವ್ರನ್ನ ಮದುವೆ ಆಯ್ತೀಯ ಅಂತ ಹೇಳ್ಬಿಟ್ಟು ಎಲ್ಲ ಗಲಾಟೆ ಮಾಡಿ, ಆ ಗಲಾಟೆಯಲ್ಲಿ ಕೊನೆಗೆ ಎಲ್ಲ ದೊಡ್ಡವರು ಸೇರಿ ನ್ಯಾಯ ತೀರ್ಮಾನ ಮಾಡಿದರು. ಆ ತೀರ್ಮಾನದಲ್ಲಿ ನಾನು ಯಾವುದೇ ಕಾರಣಕ್ಕೂ ಇನ್ನು ನಿಮ್ಮ ತಂಟೆಗೆ ಬರಲ್ಲ ಅಂತ ಹೇಳಿ ಮತ್ತೆ ರಾತ್ರಿ ಹುಡುಗನಿಗೆ ಡೈರೆಕ್ಟು ಹುಡುಗಿ ಮದುವೆ ಆಗಿಬೇಕಾದಂಥ ಹುಡುಗನಿಗೆ ಫೋಟೋಗಳನ್ನ ಕಳಿಸಿ ಅಶ್ಲೀಲವಾಗಿ ಮಾತಾಡಿ ಚಿತ್ರ ಹಿಂಸೆ, ನಾನು ಮದುವೆ ಅಲ್ಲೇ ಚೌಟ್ರಲ್ಲೇ ಬಂದು ಮದುವೆ ನಿಲ್ಲಿಸ್ತೀನಿ ಅಂತೆಲ್ಲ ಆವಾಜ್ ಹಾಕಿ ಅವ್ರನ್ನ ಬೆದರಿಸಿ ಕಿರುಕುಳ ತಾಳಲಾರದೆ ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಮಗಳು 3 ಜನನು ಬೆಳಗ್ಗೆ 7 ಗಂಟೆ ನಂತರ ಶರಣಾಗರ ಸಭೆ. ನಿಮ್ಮ ಅಣ್ಣ ಏನು ಕೆಲಸ ಮಾಡ್ತಿದ್ರು? ಟ್ರ್ಯಾಕ್ಟರ್ ಡ್ರೈವರು, ಟ್ರ್ಯಾಕ್ಟರ್ ಓಡಿಸ್ತಿದ್ರು, ರೈತರು ಉಳಿಗೆ ಕೆಲಸ ಮಾಡ್ತಿದ್ರು. ಇಬ್ಬರೇ ಹೆಣ್ಮಕ್ಳು. ಮದುವೆ ಮಾಡಿಕೊಡಿ ಅಂತ ಕೇಳಿರಲಿಲ್ಲ. ಬಂದು ಮೊನ್ನೆ ಈಗ ನಮ್ಮ 3-4 ದಿನದಿಂದ ಎದುರಿಸಿದ, ನಾನು ನಿಮ್ಮ ಹುಡುಗಿನ ಮದುವೆ ಆಗಬೇಕು, ನೀವು ಹೆಂಗೆ ಬೇರೆಯವ್ರಿಗೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಎದುರಿಸಿದ. ಅದಕ್ಕೆ ನಮ್ಮ ಗ್ರಾಮದಲ್ಲಿ ಇದ್ದಂಥ ದೊಡ್ಡವರು ಆಯ್ತಪ್ಪ ನೀವು ಮಾಡ್ಕತ್ತೀನಿ ನನಗಿದ್ರೆ ಮುಂದೆ ಬಾ ಅಂತ ಹೇಳಿದ್ರು. ಕೊನೆಗೆ ಆ ಹುಡುಗಿನೂ ಕರೆದು ಮಾತಾಡ್ತಲೇ, ನನಗೂ ಅವನಿಗೂ ಯಾವುದೇ ಥರ ಸಂಬಂಧ ಇಲ್ಲ. 1 ವರ್ಷದಿಂದ ಏನೋ ಮಾತುಕತೆ ಇತ್ತು, ಹಿಂಗಾಯಿತು. ಇವತ್ತು ಬಂದು ಹಿಂಗೆ ಹಿಂಸೆ ಕೊಡ್ತಾವನ ಅಂತ ಹೇಳ್ಬಿಟ್ಟು ಆ ಹುಡುಗಿ ಹೇಳಿಕೆ ಕೊಟ್ಟಿತ್ತು. ಅವನು ಟ್ರ್ಯಾಕ್ಟರ್ ಡ್ರೈವರೇ, ಅವನು ಟ್ರ್ಯಾಕ್ಟರ್ ಇಟ್ಟಿದ್ದವನು, ಟ್ರ್ಯಾಕ್ಟರ್ JCP ಎಲ್ಲ ಇಟ್ಟಿದ್ದ. ನಮ್ಮ ಅಣ್ಣನು ಟ್ರ್ಯಾಕ್ಟರ್ ಡ್ರೈವರು. ಆ ಇದರಲ್ಲಿ ಒಂದು ಫ್ರೆಂಡ್ಶಿಪ್ಪಲ್ಲಿ ಓಡಾಡ್ತಿದ್ದ, ಲಿಂಕ್ ಇತ್ತು. ಕುಟುಂಬದ ನಡುವೆ ಏನಾದರೂ ಅಂದ್ರೆ ಬರ್ತಾ ಇದ್ದ ಹೋಯ್ತಾ ಇದ್ದ ಆ ಥರದ್ದು ಸ್ನೇಹ ಸಂಬಂಧದಲ್ಲಿ ಇತ್ತು ಸಾಹೇಬ್ರೆ. ಸ್ನೇಹ ಸಂಬಂಧದಲ್ಲಿ ಓಡಾಡ್ತಾ ಇದ್ದ, ಬತ್ತಿದ್ದ, ಹೋಯ್ತಿದ್ದ, ಬಂದು ಇಲ್ಲೇ ಊಟ ಮಾಡೋದು, ಓಡಾಡೋದು, ಯಾವುದೇ ಕೆಲಸಗಳಿದ್ರು ಇವ್ರ ಗಾಡಿಗಳು ಅವ್ರು ಕರ್ಕೋಗೋದು, ಅವ್ರ ಗಾಡಿ ಇವ್ರು ಕರ್ಕೊಬರೋದು, ಆ ರೀತಿ ಎಲ್ಲ ಸಂಬಂಧ ಇತ್ತು. ಸ್ನೇಹ ಭಾಗದಲ್ಲಿ ಚೆನ್ನಾಗಿದ್ರು. ಆ ಹುಡುಗಿ ಓದೋದು ನಿಲ್ಲಿಸ್ಬಿಟ್ಟು ಮದುವೆ ಫಿಕ್ಸ್ ಮಾಡಿದ್ವಿ. ನಾವು ಎಲ್ಲ ಒಂದೇ ಊರವ್ರು, ನಾವು ಅಕ್ಕಪಕ್ಕದಲ್ಲಿ ಇರೋರು ಅಷ್ಟೇ. ಅವರು ಇಲ್ಲೇ ಇದ್ರಲ್ಲ, ಅವಾಗ ಪರಿಚಯ ಇತ್ತು. ಈ ಹುಡುಗ ಹುಡುಗಿ ಲವ್ ಮಾಡ್ತಿದ್ರು ಅಂತಾರಲ್ಲ, ಏನು ಹುಡುಗಿ ಲವ್ ಮಾಡ್ತಿದ್ರು ಅಂತ ಹುಡುಗ ಬಂದು ಹೇಳಿದ್ಮೇಲೆ ನಮಗೂ ಗೊತ್ತಾಗಿದ್ದು, ನಮಗೆ ಮಾಹಿತಿ ಇರಲಿಲ್ಲ. ಹಂಗಿದ್ರೆ ನಾವು ಎಂಗೇಜ್ಮೆಂಟ್ ಮಾಡೋದಿಂದಲೇ ಬಂದು ಅವ್ನು ಹೇಳ್ಬೋದಿತ್ತು. ಎಂಗೇಜ್ಮೆಂಟ್ ಆಗಿ 3 ತಿಂಗಳಾಯಿತು. 3 ತಿಂಗಳಾಗಿ ಏನು ಬಂದಿರಲಿಲ್ಲ. ಅವನು ಎಂಗೇಜ್ಮೆಂಟ್ ಅವನೇ ಓಡಾಡ್ದ. ಎಂಗೇಜ್ಮೆಂಟ್ ನನ್ನ ಜೊತೆಲೇ ನಿಂತ್ಕೊಂಡು ಓಡಾಡಿ ಎಲ್ಲ ಮಾಡಿ, ಏನು ನನಗೂ ಅದಕ್ಕೂ ಏನು ಸಂಬಂಧನೇ ಇಲ್ಲ ಅನ್ನೋ ರೀತಿ ವರ್ತಿಸಿ ಅಷ್ಟಿನಿಂದ ಜೊತೆಲೇ ಇದ್ದು ಈಗ ನಮಗೆ ದ್ರೋಹ ಮಾಡಿರೋದು. ಅದು ಏನು ಅಂತ ಗೊತ್ತಿಲ್ಲ ಸಾಹೇಬ್ರೆ. ಅದು ಯಾರು, ಅದಕ್ಕೆ ಏನಾರ ಕುಮ್ಮಕ್ಕಿದೆಯಾ, ಇಲ್ಲ ಯಾರಾದರೂ ಏನಾದ್ರು ಹೇಳ್ಕೊಟ್ಟು ಮಾಡಿಸಿದಾರಾ? ಈಗ ಈ ಮನೆ ಅವ್ರ ಸಂಬಂಧದವ್ರ ಜಾಗದಲ್ಲೇ ಐತಿ ಅಂತ ಹೇಳ್ಬಿಟ್ಟು ಮೊನ್ನೆ ಗೃಹ ಪ್ರವೇಶ ಇತ್ತು. ಅದು ಹೆಂಗೆ ಗೃಹ ಪ್ರವೇಶ ಮಾಡ್ತೀರಾ, ನಮಗೆ ಸೇರ್ಬೇಕಾದ ಜಾಗ ಅಂತ ಎಲ್ಲ ಚಿತ್ರಹಿಂಸೆ ಕೊಟ್ಟು ಗೃಹ ಪ್ರವೇಶ ಎಲ್ಲ ನಿಲ್ಲಿಸಿ ಎಲ್ಲ ಇದಾಗಿ ಹಿಂಸೆ ಕೊಟ್ಟಿರೋದು. ಸಂಬಂಧ ಇಲ್ಲ ಸರ್. ಅವರು ನಮ್ಮ ಅವ್ರ ಸಮುದಾಯನೇ ಬೇರೆ. ವಿಶ್ವಾಸದಲ್ಲಿ ಸ್ನೇಹ ಸಂಬಂಧ ಅಷ್ಟೇ. ಆ ಹುಡುಗನ ಮನೆಯವ್ರು ಇನ್ಫಾರ್ಮ್ ಮಾಡಿದ್ರು. ಇಲ್ಲ, ಹುಡುಗನ ಮನೆಯವ್ರು ಇನ್ಫಾರ್ಮ್ ಮಾಡಿ ರಾತ್ರಿ 11:15 ಅವ್ರು ಬಂದಿದ್ರು. ಹುಡುಗ ಮತ್ತು ಅವರು ಸಂಬಂಧಪಟ್ಟವ್ರು 4 ಜನ ಎಲ್ಲ ಬಂದು ಮಾತಾಡಿ ಆಯಿತು, ಇದ್ದವರೆಲ್ಲ ಇದ್ದೇ ಇರ್ತಾರ, ಅದ್ರ ಬಗ್ಗೆ ಏನೋ ನೀವು ಬೇಜಾರು ಮಾಡ್ಕೊಬೇಡಿ, ನಾನು ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ನ. ಅದಾದಮೇಲೆ 8 ಗಂಟೆ ಮೇಲೆ ಇವರೆಲ್ಲ ಫೋನ್ ಮಾಡಿದ್ಮೇಲೆ ನಾನು ಚೌಟ್ರಲ್ಲೇ ಬಂದು ಮದುವೆ ನಿಲ್ಲಿಸ್ತೀನಿ, ಅದು ಹೆಂಗೆ ಮದುವೆ ಆಯ್ತಾನೋ ನೋಡ್ತೀನಿ ಅಂತ ಹೇಳಿ ಭಾರಿ ಆಕ್ರೋಶಭರಿತವಾಗಿ ಅವಾಚ್ಯ ಶಬ್ದಗಳಿಂದ ಹುಡುಗನ್ನು ನಿಲ್ಲಿಸಿ ಬೋಯ್ದು ನಮ್ಮ ಇಲ್ಲೂ ಹಿಂಗೆಲ್ಲ ಚಿತ್ರಹಿಂಸೆ ಕೊಟ್ಟು ಇದು ಮಾಡಿ ಇವರು ಬೆಳಗ್ಗೆ ನಮ್ಮ ಅಣ್ಣ ಅತ್ತಿಗೆ ಎಲ್ಲ ಆತ್ಮಹತ್ಯೆ ಶರಣಾಗಿದ್ದಾರೆ. ಅವಮಾನ ಆಗಿದೆ. ವಿಷ ಸೇವಿಸಿರೋದು, ಬಾಳೆಹಣ್ಣು ಜೊತೆ ವಿಷ ಸೇವಿಸಿ ಮಾಡ್ಕೊಂಡು ಇದು ಮಾಡೋದು. ಕಾಳನ್ ಮಾತ್ರ ಇಲ್ಲ ಸರ್, ಅದಿಷ್ಟು ಟ್ಯೂಬ್ ರೀತಿ ಇದೆ. ಆ ಟ್ಯೂಬ್ನ ಪೌಡ್ರನ್ನ ಇದು ಮಾಡಿ ಬಾಳೆಹಣ್ಣಲ್ಲಿ ಹಾಕಿ ಸೇವಿಸಿರೋದು. ಒಂದೇ ಮನೆಗೆ ಬಂದು ಹೋಗ್ತಿದ್ದ ಮಾಡ್ತಿದ್ದ ಎಂಗೇಜ್ಮೆಂಟ್ ಎಲ್ಲ ಇದು ಮಾಡೋನೆ, ಈ ಮಧ್ಯದಲ್ಲೇ ಮಾಡ್ತಾನೆ ಅಂತಂದ್ರೆ ಕುಮ್ಮಕ್ಕು ಅಂತಂದ್ರೆ ಜೊತೆಲಿ ಪರಿಚಯ ಇಲ್ದೇನೆ ಅಥವಾ ಹುಡುಗಿ ಕಡೆಯಿಂದನೂ ಕೂಡ ಅನುಕೂಲ ಇಲ್ದೇನೆ ಈ ತರ ಮಾಡಕ್ ಸಾಧ್ಯನಾ ಅಂತ. ಆ ಹುಡುಗಿ ಕಡೆಯಿಂದ ಅನುಕೂಲ ಇದ್ದಿದ್ರೆ ಆ ಹುಡುಗಿ ಮೊನ್ನೆ ನಾವು ಕರೆದಕ್ಕೆ ಕೇಳಿದಾಗ ಆ ಹುಡುಗಿ ಧಾರಾಳವಾಗಿ ಅವನ್ನೇ ಮದುವೆ ಆಯ್ತೀನಿ ಅಂತ ಹೇಳೋದು. ಆಯ್ತಾ, ಆ ಹುಡುಗಿ ನನಗೂ ಇವನಿಗೂ ಯಾವುದೇ ಥರ ಸಂಬಂಧ ಇಲ್ಲ, 1 ವರ್ಷದ ಹಿಂದೆ ನಮಗೂ ಅವನಿಗೂ ಪರಿಚಯ ಇದ್ದದ್ದು ನಿಜ. ಈಗಂತೂ ಯಾವುದೇ ಥರ ಸಂಬಂಧ ಇಲ್ಲ ಅಂತ ಒಪ್ಕೊಂಡ ಮೇಲೆ ನಾವೆಲ್ಲ ಕೂರಿಸಿ ಕೇಳಿನೇ ಮದುವೆ ಫಿಕ್ಸ್ ಮಾಡಿದ್ದು. ಎಲ್ಲ ಏನು ಹಣ ಕೇಳ ಆ ಥರ ಏನೂ ಇಲ್ಲ. ರಾಜಿ ಪಂಚಾಯತಿ ಎಲ್ಲ ಆಗಿತ್ತು. ನನ್ನ ಹೆಸರು ಮಾದೇಶ್ ಅಂತ. ಸರ್ ನಾನು ಹೇಳೋದು ಇಷ್ಟೇ, ಈಗ ಆಗೋಗಿದೆ. ನಮ್ಮ ಅಣ್ಣ, ನಮ್ಮ ಅದಕ್ಕೆ ನನ್ನ ಮಗಳು 3 ಸೀಟು ಇಲ್ಲ. ಅವರು ನಮ್ಮ ಅಣ್ಣನೇ ಅವರು. ಆದರೂ ನಮಗೆ ಶಿಕ್ಷೆ ಆಗಬೇಕು. ಯಾವ ರೀತಿ ಶಿಕ್ಷೆ ಆಗಬೇಕು ಅಂದ್ರೆ, ಈಗ ನಮ್ಮ ಸಮುದಾಯನೇ ಬೇರೆ, ಅವ್ರ ಸಮುದಾಯನೇ ಬೇರೆ. ಇದೇ ನಮ್ಮ ಈ ಘಟನೆ ಅವ್ರ ಊರಲ್ಲಿ ನಡೆದುಬಿಟ್ಟಿದ್ರು. ಎಷ್ಟೊತ್ತಿಗೆ ಬೆಂಕಿ ಹಚ್ಬಿಟ್ಟು ಮಾಡಿಬಿಡೋರು. ನಮಗೆ ಮಾನವೀಯತೆ ಇದೆ, ಅದಕ್ಕೋಸ್ಕರವಾಗಿ ನಾವು ಇನ್ನೂ ತಾಳ್ಮೇಲೆ ಇದ್ದೀವಿ. ಅಂದರೆ ಅವನ್ನ ಅರೆಸ್ಟ್ ಮಾಡ್ಕೊಂಡು ಸರ್ ನಮ್ಮ ಬಾಡಿ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಾಡಿ ಅಂತೂ ಬಿಡಲ್ಲ ಎಚ್ಚಕ. ಇದು ಸತ್ಯ. ಇದು ಇನ್ಫ್ಲೂಯೆನ್ಸ್ ಇರ್ಬೋದು, ಏನೋ ಇನ್ನು ಮತ್ತೊಂದು ಇರ್ಬೋದು ಸರ್, ಅದು ನಮ್ಗೆ ಬೇಡದ ವಿಚಾರ ಸರ್. ಹೇಳ್ಕೊಂಡಿದ್ದಾರೆ ಸರ್, ಅದು ಈ ಸಮಸ್ಯೆನೇ ಬರ್ತಿರಲ್ಲ ಸರ್. ನಾವೆಲ್ಲ ನೆನ್ನೆ ಕುಂತ್ಕೊಂಡು ಬಗೆಹರಿಸ್ಬಿಡವು. ಹೇಳ್ಕೊಂಡಿಲ್ಲ ಅವರು. ಅವ್ರು ನೋವು ನುಂಗ್ಕೊಂಡು ಅವ್ರೆ. ಇನ್ನೊಂದು ನನ್ನ ಮಗಳು ಆ ರೀತಿ
ಈಗ ಅವನೊಂದು ಹೋಗ್ಬೇಕಾಗಿದ್ರೆ ಸರ್ ಅದಕ್ಕೆ ಇತರ ಆತ್ಮಕ್ಕೆ ಏನು ಮಾಡ್ಕೋಬೇಕು ಕರ್ಕೊಂಡು ಹೊಂಟೋಗ್ಬೋದಾಗಿತ್ತು ಅಲ್ಲಿ ಹೋಗ್ಬೋದಾಗಿತ್ತಲ್ಲ ಸರ್ ಅವಳು ಅವಳೇ ತಗೋಬೇಕು ನಿಮ್ಮ ಬಲವಂತವಾಗಿ ಅವಳು ಅವ್ರ ಫೋಟೋನ ಎಲ್ಲೋ ತಗೊಂಡು ಬಲಹೀನವಾಗಿ ಮಾಡಿರೋಂಥ ಕೆಲಸ ಇದು ಹೆಂಗಿರ್ತಿದ್ದ ಅವನು? ಸರ್ ಊರಲ್ಲೇ ಮಾಮೂಲಿ ಕಾಮನ್ ಆಗಿದ್ರು ಸರ್ ಅಂಥದ್ದೇನೋ ಆ ಥರ ಇಲ್ಲ ಸರ್ ಅವನು ಆ ಥರದ್ದು ಏನಾರು ಉಂಟಾ ಅಂತ ಆ ಥರ ಏನೂ ಇಲ್ಲ ಸರ್ ಏನೋ ಸ್ಟೇಷನಲ್ಲಿ ಏನೋ ಒಂದು ಕೇಸ್ ಇತ್ತು ಅಂತ ಯಾರೋ ನಮ್ಗೆ ಮಾಹಿತಿ ಹೇಳಿದ್ರು ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ಸರ್ ಹಾಂ ಇಲ್ಲ ಸರ್ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಸರ್ ಇಲ್ಲ ನಮ್ಮ ಹುಡುಗರೆಲ್ಲ ಹೋಗಿದ್ರು ಆಲ್ರೆಡಿ ಸರ್ ಅವ್ರ ಮನೆ ಹತ್ರ ಹೋಗಿದ್ರು ನಾನೇ ಬೇಡ ಇಲ್ಲ ಸರ್ ಪಾಪ ಅವ್ರ ತಂದೆಗೆ ಸರ್ ಸ್ಟ್ರೋಕ್ ಆಗಿ ಪಾಪ ಅಷ್ಟು ಅವ್ರ ತಂದೆ ಮುಖ ನೋಡ್ಕೊಂಡು ನಮ್ಮ ಹುಡುಗರೆಲ್ಲ ಪಾಪ ನಾನೇ ಕರೆಸ್ತೀವಿ ಬೇಡ ಬನ್ನಿ ಗಲಾಟೆ ಹೊಂಟೋಗಿದ್ರು ಸರ್ ನಾನೇ ಪಾಪ ಅವ್ರ ತಂದೆಯವ್ರ ಚೆನ್ನಾಗಿ ಗೊತ್ತು ಅಂದನಿಗೌಡರು ಅಂದ್ಬಿಟ್ಟು ಪಾಪ ನಮ್ಮ ಪರಿಚಯನೇ ಅವರು ಅದಕ್ಕೆ ಬೇಡ ಬನ್ನಿಯಪ್ಪ ಅಂದ್ಬಿಟ್ಟು ನಮ್ಮ ಹುಡುಗರೆಲ್ಲ ನಾನೇ ಸರ್ ಕರೆಸ್ಕೊಂಡವು ಅವನೇನು ಓದಿದನು? ಅದೇನು ಓದಿದನೋ ಗೊತ್ತಿಲ್ಲ ಸರ್ ಅವರು ಊರಲ್ಲಿ ಟ್ಯಾಕ್ಟರ್ ಓಡಿಸ್ತಾ ಇದ್ದ ಅಂತಂದ್ರಲ್ಲ, ಹ್ಞೂ ಸರ್ ಓದಿಲ್ವಾ? ಅಯ್ಯೋ ಏನಿಲ್ಲ ಸರ್ ಏನು ಓದಿಲ್ಲ ಅವರು ಮಾಮೂಲಿ ಏನು ಒಂದು SLC ಓದಿದ್ದಾನೆ ಏನೋ ಗೊತ್ತಿಲ್ಲ ಅದು ವಿದ್ಯಾಭ್ಯಾಸ ಸರ್ ಗೊತ್ತಿಲ್ಲ ಸರ್ ಚೆನ್ನಾಗೇ ಮಾತಾಡ್ತಿದ್ದೆ ಸರ್ ಚೆನ್ನಾಗೇ ಇದ್ನಲ್ಲ ಏನು ಹೇಳ್ಕೊಂಡಿಲ್ಲ ಚೆನ್ನಾಗಿದ್ದು ನಾವು ಎಂಗೇಜ್ಮೆಂಟ್ ಎಲ್ಲ ಅವನು ಬಂದ ಅವನೇ ಬಡಿಸಿ ಅವನ ಮೇಲೆ ಚೆನ್ನಾಗೇ ಇದು ಮಾಡಿದ್ವು ನೋಡ ಇಷ್ಟೆಲ್ಲ ಆಗೋಯ್ತು ನೋಡ್ರಿ. ಇವತ್ತು ಎಲ್ಲ ಚೆನ್ನಾಗಿದ್ದಿದ್ರೆ ನಾಳೆ ಎದ್ದು ಮದುವೆ ಆಯ್ತಿತ್ತು. ಹೌದು ಸರ್ ಮದುವೆ ಮನೆ ಹೋಗಿ ಸ್ಮಶಾನದ ಮನೆ ಆಗೋಯ್ತು. ಹೌದು ಸರ್ ಹೆಂಗ ಅನ್ಸ್ತದೆ ಇದು ನೋಡು? ಅದು ಹೇಳ್ಬಾರ್ದು ಸರ್ ಅದಕ್ಕೆ ಹೇಳ್ಬೇಕು. 3 ಸೀಟು ಸತ್ತಾಗಿರೋದು ನಮ್ಮ ಅಣ್ಣನ ಬದುಕಲ್ಲ ನನ್ನ ಮಗಳ ಹೆಂಗೆ ಬಿದ್ದರು ನೋಡಕ್ಕೆ ಇವಾಗ ಅದು ಹೇಳಕ್ಕಾಗಿಲ್ಲ ಸರ್. ಎಂಥ ಕೆಲಸ ಮಾಡ್ಬಿಟ್ಟ ಒಂದೇ ಸಮುದಾಯದ ಸರ್ ಮಾಡ್ಬಿಟ್ಟ ಹೆಂಗಾರ ಮಾಡಿ ಬೇರೆ ಸಮುದಾಯ ಸರ್ ಅದಕ್ಕೂ ಒಪ್ಪನಿಲ್ಲ. ಹೇಳಿದ್ರೆ ಸರ್ ಏನಾದ್ರು ಮಾಡ್ಬೋದಾಗಿತ್ತು ಸರ್. ರಾಜ್ಯ ಪಂಚಾಯತಿ ಏನು ಹೇಳ್ಕೊಳ್ಳಿಲ್ಲ ಮಾನಿಟ್ಟ 3 ಸೀಟು ಬಂದ್ವ ಭಾಳ ಇದು ಮಾಡ್ಕೊಂಡ್ರ ಸುಂದರ ಆಯ್ತಾ ಸರ್. ಟಿ ನರಸೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಂಪಯ್ಯನಹುಂಡಿ ಗ್ರಾಮದ ಒಂದು ಮನೆಯಲ್ಲಿ 3 ಜನ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತೇಳಿ ಒಂದು ಮಾಹಿತಿ ಬರ್ತದೆ ಪೊಲೀಸ್ ಸ್ಟೇಷನ್ಗೆ. ಆ ಒಂದು ಮಾಹಿತಿಯನ್ನು ಆಧರಿಸಿ ಅಲ್ಲಿ ಇನ್ಸ್ಪೆಕ್ಟರ್ ಧನಂಜಯ ನೇತೃತ್ವದ ನಮ್ಮ ಸಿಬ್ಬಂದಿಗಳು ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ನೋಡಲಾಗಿ ತಂದೆ ತಾಯಿ ಮತ್ತು ಮಗಳು 3 ಜನ ಒಂದು ಮನೆಯ ಒಂದು ಕೊಠಡಿಯಲ್ಲಿ ವಿಷ ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರೋದು ಕಂಡು ಬರ್ತದೆ. ಈ ಸಂಬಂಧಪಟ್ಟಂತೆ ನಾನು ಸಹಿತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿರ್ತೇನೆ. ಒಂದು ಡೆತ್ ನೋಟ್ ಸಹಿತ ಸಿಕ್ಕಿದೆ ಆ ಒಂದು ಮನೆಯಲ್ಲಿ. ಮೃತರಾದವ್ರನ್ನ ಶಿವಣ್ಣ, ನಾಗರತ್ನ ಮತ್ತು ಮಗಳು ರಕ್ಷಿತಾ ಅಂತೇಳಿ ಗುರುತಿಸಲಾಗಿದೆ. ಈ ಒಂದು ಘಟನೆಗೆ ಹಿನ್ನೆಲೆ ಏನಂತಂದರೆ ರಕ್ಷಿತಾ ಅನ್ನೋರಿಗೆ ಒಬ್ಬ ಉಲ್ಲಾಸ್ ಗೌಡ ಅಂತೇಳಿ ಅದೇ ಊರಿನವನು, ಆತ ಲವ್ ಮಾಡ್ತಾ ಇದ್ದ ಅಂತ ಹೇಳಿ ಆತನ ಜೊತೆ ಕೆಲವೊಂದು ಫೋಟೋನ ತೆಗೆದುಕೊಂಡಿರ್ತಾರೆ. ಇದಾದ ನಂತರ ಆಕೆ ನನಗೆ ನಿನ್ನ ಜೊತೆ ಮದುವೆ ಆಗೋದು ಇಷ್ಟ ಇಲ್ಲ, ನಾನು ಬೇರೆ ಕಡೆ ಮದುವೆ ಆಗ್ತಾ ಇದ್ದೇನೆ ಅಂತೇಳಿ ಹೇಳ್ತಾಳೆ. ಹೇಳಿದ ಮೇಲೆ ಈತ ಆಕೆಯನ್ನು ಬಿಡದೆ ನಾನು ಮದುವೆ ಆದರೆ ನನ್ನನ್ನೇ ಆಗಬೇಕು ಅಂಥೇಳಿ ಆಕೆಗೆ ಒತ್ತಾಯ ಮಾಡ್ತಾಯಿದ್ದ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನ ಆ 2 ಕುಟುಂಬದವ್ರ ಮಧ್ಯೆ ಕರೆದು ಆ ಒಂದು ರಾಜಿ ಪಂಚಾಯತಿ ಮಾಡಿ ಆತ ನನಗೆ ವಾರ್ನ್ ಮಾಡಿ ಕಳಿಸ್ಕೊಡ್ಲಾಗಿತ್ತು. ಅದಾದಮೇಲೆ ಆತ ಆ ಒಂದು ಹುಡುಗಿ ಜೊತೆ ತನ್ನ ಹಳೆ ಫೋಟೋಗಳನ್ನು ಕಳಿಸಿಕೊಟ್ಟಿದ್ದಾನಂತೆ. ಯಾರು ಮದುವೆ ಆಗ್ತಾ ಇದ್ದ ಆ ಹುಡುಗನಿಗೆ ಕಳಿಸಿಕೊಟ್ಟಿದ್ದಾನಂತ ಹೇಳಿ ವಿಷಯ ಗೊತ್ತಾಗಿ ಆ ಒಂದು ಮನೆಯವರು ಸಹಿತ ಇವ್ರ ಜೊತೆ ಮಾತುಕತೆಗೆ ಬಂದಿದ್ದರು. ಈ ಎಲ್ಲ ವಿಷಯಗಳನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಏನೋ ಒಂದು ಕುಟುಂಬ ಇದೆ, ಅವರು ಮನನೊಂದು ನನ್ನ ಸಾವಿಗೆ ಉಲ್ಲಾಸ್ ಗೌಡ ಮತ್ತು ಆತನ ಕುಟುಂಬದವ್ರ ಕಾರಣ ಅಂಥೇಳಿ ಒಂದು ಡೆತ್ ನೋಟ್ ಬರೆದಿಟ್ಟು ಅಲ್ಲಿ ಅವರು ವಿಷ ಸೇವನೆ ಮಾಡಿಕೊಂಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಎಲ್ಲ ರೀತಿಯಿಂದ ತನಿಖೆಯನ್ನು ಕೈಗೊಂಡಿದ್ದೀವಿ. ಆದಷ್ಟು ಬೇಗನೆ ಇದರ ಆರೋಪಿತರನ್ನು ಪತ್ತೆ ಹಚ್ಚುವ ಒಂದು ಕೆಲಸ ನಡೀತಾ ಇದೆ.